ನಾನು ಕ್ಲಾಸಲ್ಲಿ ಹೇಳ್ತಿರ್ತೀನಿ, ಪಾರ್ಟಿಸಿಪೇಟ್ ಮಾಡಿದ್ರೇ ನೀವು ಅದೇನು ಅಂತ ಜ್ಞಾನ ಬರೋಕ್ಕೆ ಸಾಧ್ಯ. ಪಾರ್ಟಿಸಿಪೇಷನ್ ಈಸ್ ನೋಯಿಂಗ್. ನಾಲೆಡ್ಜ್ ಬರೋದೇ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ, ಅದೇನು ಅಂತ ಗೊತ್ತಾಗೋದೇ ನೀವು ಪಾರ್ಟಿಸಿಪೇಟ್ ಮಾಡಿ. ಹೇಗೆ ಮಾಡಬೇಕು? 100% ಮಾಡಿ. ಜೀವನ ಅಂದರೆ ಏನು ಅಂತ ತಿಳ್ಕೊಬೇಕಾದ್ರೆ ಯು ಹ್ಯಾವ್ ಟು ಭಾಗಿಯಾಗಬೇಕು. ನಾವು ಪಾಲ್ಗೊಳ್ಬೇಕು. ಹೇಗೆ? ಆಳವಾಗಿ, ಸಂಪೂರ್ಣವಾಗಿ, ಎಷ್ಟು ಸಾಧ್ಯವೋ ಅಷ್ಟು 200%. ಹೆಚ್ಚಿನ ಅಪಾಯ ಬರಬಹುದು, ಪರವಾಗಿಲ್ಲ. ಮುನ್ನಡಿಬೇಕು, ಎದುರಿಸಬೇಕು, ಭಾಗವಹಿಸಬೇಕು. ಯಾರೋ ಕೇಳಿದ್ರು, ಹೀಗೆ ಮಾಡೋದು? ನಿಮ್ಮ ಜೀವನದಲ್ಲಿ ಹೇಗೆ ಮಾಡಿದ್ರಿ? ಹೌದು, ನಾನು ಮಾಡಬೇಕು ಅಂತ ಮಾಡಲಿಲ್ಲ. ನನಗೆ ಜೀವನ ಒಂಥರ ಅರ್ಥ ಅದರೊಳಗಿದೆ, ಅದನ್ನು ನಾನು ಕಂಡ್ಕೊಂಡ್ಬಿಡ್ಬೇಕು ಅಂತ. ಭಾಗವಹಿಸಿ, ಅನುಭವಿಸಿ, ತಿಳ್ಕೊಂಡು ಕಲ್ತ್ಬಿಡ್ಬೇಕು ಅಲ್ವಾ? ಡ್ಯಾನ್ಸು ಬೇಕಾ? ತಿಳ್ಕೊಬೇಕಾ? ಡ್ಯಾನ್ಸ್ ಕ್ಲಾಸ್ಗೆ ಹೋಗಬಾರ್ದು, ಡ್ಯಾನ್ಸ್ ಮಾಡಿಬಿಡ್ಬೇಕು. ನಾನು ಹಾಗೆ ಮಾಡಿದ್ದು. ನಾನೇನು ಕ್ಲಾಸ್ಗೆ ಹೋಗಲಿಲ್ಲ, ಕಲೀಲಿಲ್ಲ. ನಾನು ಕುಣಿಬೇಕು ಅನಿಸ್ತಾ, ಡ್ಯಾನ್ಸ್ ಮಾಡಬೇಕು ಅನಿಸ್ತಾ ಮಾಡ್ದೆ, ಹಾಡಬೇಕು ಅನಿಸ್ದ ಹಾಡ್ದೆ. ದಟ್ ಎಕ್ಸ್ಪೀರಿಯನ್ಸ್ ಈಸ್ ಡಿಫ್ರೆಂಟ್. ಯಾರು ಕೇಳಲಿ ಅಂತ ನಾವು ಹಾಡಲ್ಲ, ಹಾಡ್ಬಿಡ್ಬೇಕು ಅಷ್ಟೇ. ಕಲ್ತ್ಬಿಟ್ಟು ಹಾಡ್ತೀನಿ, ನೋಡ್ಕೊಂಬಂದ ನಂಗೆ ತುಂಬ ಇಷ್ಟ ಹಾಡು ಅಂದ್ಬಿಟ್ಟು ಕಾನ್ಸರ್ಟ್ಗೆ ಹೋಗ್ತಾ ಇರೋದಲ್ಲ. ಅದರಲ್ಲಿ ಪಾರ್ಟಿಸಿಪೇಷನ್ ಇಲ್ಲ. ಅಲ್ಲಿ ಕಾನ್ಸರ್ಟಲ್ಲಿ ಕೂತ್ಕೊಂಡು ತಲೆ ಆಡಿಸ್ಬಿಟ್ಟು ಚಪ್ಪಾಳೆ ತಟ್ಬಿಟ್ಟು ಬರೋದು ಅದೊಂದು ಟ್ರೆಂಡ್. ಅದಲ್ಲ. ನೀನು ಹಾಡಬೇಕಾ? ಅನುಭವಿಸ್ಬೇಕಾ? ಹಾಡ್ಬಿಡು. ಯಾರು ಕೇಳಲಿ ಬಿಡಲಿ, ಹಾಡು. ನೀನು ಹಾಡೋದಷ್ಟೇ. ಹಾಡು ಎಕ್ಸ್ಪೀರಿಯನ್ಸ್ ಮಾಡ್ಕೊ. ಯಾರಿಗೋಸ್ಕರನೂ ಇಲ್ಲ ಜೀವನ. ನೀನು ಪಾರ್ಟಿಸಿಪೇಟ್ ಮಾಡು. ಎವ್ರಿ ಟೈಮ್ ವೆನ್ ಯು ಪಾರ್ಟಿಸಿಪೇಟ್, ಯು ನೋ ವಾಟ್ ಲೈಫ್ ಈಸ್ ಆ್ಯಂಡ್ ಆಲ್ಸೋ ದಿ ಎಕ್ಸ್ಪೀರಿಯನ್ಸ್ ಆಫ್ ಇಟ್. Participation is special knowing. The knowledge comes only in participation. ಅದು ಗೊತ್ತಾಗೋಗಿದೆ ನನಗೆ.